ನಮಸ್ತೆ. ಇವತ್ತು 5th ಸೆಪ್ಟೆಂಬರ್ ಫ್ರೈಡೇ. ಇವತ್ತು ಟೀಚರ್ಸ್ ಡೇ ಕೂಡ. ಬೆಳಗ್ಗೆ ಫ್ರೆಶನ್ ಅಪ್ ಆಗಿ ವೆಯ್ಟ್ ಚೆಕ್ ಮಾಡ್ತಾ ಇದ್ದೀನಿ. ವೆಯ್ಟ್ ಚೆಕ್ ಮಾಡಿ ಬ್ಲ್ಯಾಕ್ ಕಾಫಿನ ಕುಡಿದ್ಬಿಟ್ಟು ಜಿಮ್ಮಿಗೆ ಬಂದಾಯಿತು. ಜಿಮ್ಮಲ್ಲಿ ಫಸ್ಟ್ ವಾರ್ಮಪ್ಪನ್ನ ಮಾಡಿಕೊಂಡೆ. ಫಸ್ಟ್ ವಾರ್ಮಪ್ ಮಾಡಿ ಕಾರ್ಡಿಯೋ ಮಾಡಿದ್ರೆ ಒಂದು ಸ್ವಲ್ಪ ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಕಾರ್ಡಿಯೋ ಎಲ್ಲ ಮುಗಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಈಗ ಮನೆ ಕಡೆಗೆ ಬಂದಾಯಿತು. ಮನೆಗೆ ಬಂದು ನಾನಿವತ್ತು ಪನ್ನೀರ್ ಫ್ರೈಡ್ ರೈಸನ್ನು ಮಾಡಿದ್ದೆ. ನನ್ನ ಮಗಳು ಹೇಳಿ ಹೋಗಿದ್ಲು ಪನ್ನೀರ್ ಫ್ರೈಡ್ ರೈಸನ್ನು ಮಾಡಬೇಕು ಅಂತ. ಇಲ್ಲಿ ಸ್ವಲ್ಪ ಎಣ್ಣೆಗೆ ಪನ್ನೀರ್ ಹಾಕ್ಕೊಂಡು ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್ ಹಾಗೆ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಈ ಕಡೆಗೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆಗೆ ಆದಮೇಲೆ ಒಂದು ಸ್ವಲ್ಪ ಚಿಲ್ಲಿ ಹಾಗೆ ಆನಿಯನನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಬೆಂದಾದಮೇಲೆ ಅದಕ್ಕೆ ನಾನು ಒಂದು ಸ್ವಲ್ಪ ಕ್ಯಾಪ್ಸಿಕಮ್, ಕ್ಯಾಬೇಜ್, ಕ್ಯಾರೆಟ್, ಬೀನ್ಸನ್ನು ಆ್ಯಡ್ ಮಾಡಿಕೊಂಡು ಅದಕ್ಕೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಸಾಟೆ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆ ಜೀರಾ ಪೌಡರ್ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಈಗ ಒಂದು ಸ್ವಲ್ಪ ಸೋಯಾ ಸಾಸನ್ನು ಹಾಕೋತಾ ಇದ್ದೀನಿ. ಸೋಯಾ ಸಾಸ್ ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಟ್ಸ್ ಓಕೆ. ಅದನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉದುರು ಮಾಡ್ಕೊಂಡಿರುವಂಥ ರೈಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾವು ಫ್ರೈ ಮಾಡಿ ಏನು ಪನ್ನೀರನ್ನು ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡ್ಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಗೋಯ್ತು. ಇದನ್ನೇ ಮಕ್ಕಳಿಗೆ ಲಂಚ್ಗೆ ಕೂಡ ಕಳಿಸಿದ್ದೆ. ಹಾಗೆ ಮೇಲ್ಗಡೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ತುಂಬಾ ಟೇಸ್ಟಿಯಾಗಿತ್ತು. ರೆಸಿಪಿ ಶೇರ್ ಮಾಡಿದ್ದೀನಿ, ಟ್ರೈ ಮಾಡಿ, ಓಕೆನಾ. ಹಾಗೆ ನಾನು ಕೂಡ ಮಧ್ಯಾಹ್ನಕ್ಕೆ ಪನ್ನೀರ್ ಫ್ರೈಡ್ ರೈಸನ್ನು ತಿನ್ಕೊಂಡಿದ್ದೆ. ಆ್ಯಂಡ್ ಯು ಆಲ್ ನೋ, ನೆನ್ನೆ ನಾನು ಒಂದು ಸ್ವಲ್ಪ ಲೋ ಫೀಲ್ ಆಗ್ತಾ ಇದ್ದೆ. ತುಂಬ ಜನ ತುಂಬ ಕನ್ಸರ್ನ್ ತೋರಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಕನ್ಸರ್ನ್, ಲವ್, ಇಟ್ ರಿಯಲಿ ಟಚ್ ಮೈ ಹಾರ್ಟ್. ಇಲ್ಲಿ ಆ ಮೆಸೇಜಸನ್ನು ಶೇರ್ ಮಾಡಿದ್ದೀನಿ. ಹಾಗೆ ನೈಟ್ ಅಷ್ಟೊಂದು ಹಸಿವಿರಲಿಲ್ಲ, ಅದಕ್ಕೆ ಮೊಸರಿಗೆ ಒಂದು ಸ್ವಲ್ಪ ಶೇಂಗಾ ಖಾರ ಪುಡಿನ ಹಾಕ್ಕೊಂಡು ತಿಂದಿದ್ದೀನಿ. ಆ್ಯಂಡ್ ಇದಾಗಿತ್ತು ನನ್ನ ಇವತ್ತಿನ ಆ್ಯಕ್ಟಿವಿಟೀಸ್. ಯು ಸೂನ್, ಬಾಯ್, ಟೇಕ್ ಕೇರ್.